ಆಶ್ರಯ ಪಡ್ತಾ ಇದ್ದೀರಾ? ಎಸ್ ಸರ್, ನಾವು ಮುಂದಿನ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತೋದ್ಯಮ ಸಮಿತಿ ಜೀವಿಕಾ ಸಮಿತಿಯವ್ರನ್ನ ಕೂಡ ಇದರಲ್ಲಿ ಭಾಗಸ್ವಾಮಿಗಳಾಗಿ ಅವರು ಬರ್ತಿದ್ದಾರೆ. ಅವ್ರ ಕಡೆಯಿಂದ ಸಂಘಟನೆ ಕಡೆಗಳಿಂದನೂ ಸುಮಾರು ಒಂದು 3-4 ಸಂಘಟನೆಗಳಿಂದನೂ ಇದು ತಹಶೀಲ್ದಾರ್ ಅವ್ರಿಗೆ ಮನವಿ ಮಾಡಿದ್ದೀವಿ. ಬಟ್ ನಾವು ಎಷ್ಟೇ ಮನವಿ ಮಾಡಿದ್ರು ಇವತ್ತಿಗೂ ನಮ್ಗೆ ಪರಿಹಾರ ದೊರೀತಿಲ್ಲ. ತಹಶೀಲ್ದಾರ್ ಸರು ನಾವು ಬರ್ತೀವಪ್ಪ ಮಾಡ್ತೀವಪ್ಪ ಅದು ಇದು ಅಂತ ಹೇಳ್ತಿದ್ರು. ನಿಮ್ಮ ಜಮೀನಿಗೆ ದಾರಿ ಇಲ್ಲ, ಅದಕ್ಕೆ ನಕಾಶೆಲಿಲ್ಲ, ಇದು ಬೇರೆ ರೀತಿಯಾಗಿ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದವರು ಇದುವರೆಗೂ ಬಂದಿಲ್ಲ ಸರ್. ಇದುವರೆಗೂ ಹೇಳಿ ಎಷ್ಟು ದಿನ ಆಯ್ತು ಸರ್? ಆ ಥರ ಹೇಳಿ ಸುಮಾರು 3 ವರ್ಷ ಆಗ್ತಿದೆ ಸರ್. 3 ವರ್ಷ ಆಗ್ತಿದೆ. ಬಟ್ ಅವರು ಇವತ್ತಿಗೂ ನಮಗೆ ಯಾವುದೇ ರೀತಿ ಇದು ಮಾಡಿಲ್ಲ, ಸ್ಪಂದಿಸ್ತಾ ಇಲ್ಲ. ನನ್ನ ಹೆಸರು ನರಸಿಂಹಪ್ಪ. ನಾನು ಕರ್ನಾಟಕ ಜಿದ್ದಳ್ಳು ಮತ್ತು ಕೃಷಿ ಕಾರ್ಮಿಕರ ತಾಲೂಕು ಒಕ್ಕೂಟ ಅಧ್ಯಕ್ಷರು. ಮತ್ತು ಸುಮಾರು ಇಲ್ಲಿ ಜೀತ ಮುಕ್ತರಿದ್ದಾರೆ. ಪಾಪ ಇಲ್ಲಿ 3 ವರ್ಷದಿಂದ ಇವರು ಸತತ ಹೋರಾಟ ಮಾಡ್ತಾಯಿದ್ದಾರೆ. ಏನಕ್ಕೋಸ್ಕರ? ಸ್ವಂತ ಜಮೀನಿಗೆ ಹೋಗೋಕ್ಕೆ ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೂ ತಂದರು. ನಾವು ಕೂಡ ತಹಸೀಲ್ದಾರ್ ಸಾಹೇಬ್ರಿಗೆ ಸುಮಾರು ಮನವಿಗಳು ಕೊಟ್ಟಿದ್ದೀವಿ. ಆದರೂ ಕೂಡ ಸಾಹೇಬರು ಆಶ್ವಾಸನೆ ಕೊಟ್ಟಿದ್ದರು, ನಾವು ಇದನ್ನು ವ್ಯವಸ್ಥೆ ಮಾಡಿಕೊಡ್ತೀವಂತ. ಮತ್ತು RIV ಅವರು ಇಲ್ಲಿಗೆ ಬಂದು ಸ್ಪಾಟ್ ಪರಿಶೀಲನೆ ಮಾಡಿ ಮತ್ತು ಸರ್ವೇಯರ್ ಬಂದು ಇದನ್ನು ಸರ್ವೆಕ್ಕೆ ಖರ್ಚು ಮಾಡಿಸಿ ಇದು ನಿಮಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಆಶ್ವಾಸನೆ ಕೊಟ್ಟರು ಕೂಡ ಇಲ್ಲಿ ಸ್ಥಳೀಯವಾಗಿ ಭೂ ಮಾಲೀಕರು ಇಲ್ಲಿ ರಾಜಕಾಲುವೆ ಅಕ್ರಮ ಮಾಡಿಕೊಂಡು ಅವರು ಇಲ್ಲ ನಾವು ಇದಕ್ಕೆ ಬಿಡೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಅವರು ಇಲ್ಲಿ ಇದು ಮಾಡ್ತಾಯಿದ್ದಾರೆ. ಇದರ ಪರವಾಗಿ ಊರಿನ ಗ್ರಾಮಸ್ಥರು ಸುಮಾರು ಎಲ್ಲರೂ ಒಂದು 15-20 ಕುಟುಂಬದವರು ಈ ದಾರಿಯಲ್ಲಿ ಹೋಗುವ ಒಂದು ಅನುಕೂಲ ಇದೆ. ಆದರೂ ಕೂಡ ಇಲ್ಲೆಲ್ಲ ಒಬ್ಬರು ಇಲ್ಲಿ ದಾರಿ ಇದು ಮಾಡಿಕೊಂಡು ನೀಲಿಗಿರ ರಾಜಕಾಲುವೆಯನ್ನು ಸಸಿಗಳು ನೆಟ್ಟಿ ಮಾಡಿ ಅಲ್ಲಿ ಅವರು ಇದು ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯವಾಗಿ ಪಾಪ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ. ಅದರಿಂದ ದಯವಿಟ್ಟು ಸಂಬಂಧಪಟ್ಟ ನಮ್ಮ ತಹಸೀಲ್ದಾರ್ ಸಾಹೇಬರು ಇದಕ್ಕೆ ಬಂದು ಪರಿಶೀಲನೆ ಮಾಡಿ ಅವ್ರ ರಕ್ಷಣೆ ಕೊಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಮುಂದೆ ಇದೇ ಥರ ಅವ್ರಿಗೆ ಪಾಪ ಅನ್ಯಾಯ ಆದರೆ ನಾವು ಮುಂದಿನ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ. ದಯವಿಟ್ಟು ಇದನ್ನು ಆ ಸ್ಥಳೀಯವಾದ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. KL ಅಂತೇಳಿ ಈ ಒಂದು ಕಾಮನಹಳ್ಳಿ ಗ್ರಾಮದಲ್ಲಿ ತುಂಬ ಬಡ ಕುಟುಂಬಗಳು ಮತ್ತು ದಲಿತ ಸಮುದಾಯಗಳಿದೆ. ಈ ಒಂದು ಊರಿನಲ್ಲಿ ಏನಾಗಿದೆ ಅಂದರೆ ಈ ಒಂದು ಸರ್ಕಾರದ ಆದೇಶನೇ ಇದೆ, ಏನು ಕೃಷಿ ಜಮೀನುಗಳಿಗೆ ದಾರಿಯನ್ನು ಬಿಡಬೇಕಂತಕ್ಕಂಥ ಒಂದು ಸರ್ಕಾರದ ಆದೇಶ ಇದ್ದರೂ ಸಹವೇ ಇಲ್ಲಿ ಕೆಲವರು ರಾಜಕಾಲುವೆಯನ್ನು ಹೊತ್ತುವರಿ ಮಾಡಿಕೊಂಡು ಅವರಿಗೆ ದಾರಿಯನ್ನು ಬಿಡಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ಸೊ ಅದಕ್ಕಾಗಿ ಅವರಿಗೆ ತುಂಬ ಅನಾನುಕೂಲ ಆಗ್ತಾ ಇದೆ. ಸೊ ಅವರು ಕೃಷಿ ಭೂಮಿಯನ್ನು ಮೇಲೆಯಿಂದ ಬಂದು ಯಾರೂ ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ನಮ್ಮೂರಲ್ಲಿ ಎಲ್ಲೂ ಸಹ ನಾವು ಎಲ್ಲ ಜಾತಿಗಳು ಎಲ್ಲರೂ ಸೌಹಾರ್ದಯುತವಾಗಿ ನಾವು ಜೀವನ ಮಾಡ್ತಾಯಿದ್ದೇವೆ. ಸೊ ಯಾರೋ ಒಬ್ಬರಿಬ್ಬರು ಇಂದ ಈ ಒಂದು ಸೌಹಾರ್ದತೆ ಅಂತಕ್ಕಂಥದ್ದು ಕೆಡುವುದು ಬೇಡ ಅಂತಕ್ಕಂತಹ ಒಂದು ಇದರಿಂದ ಈ ಅಧಿಕಾರಿಗಳು ಇಲ್ಲಿ ಮಧ್ಯಪ್ರವೇಶಿಸಿ ಇದನ್ನು ಒಂದು ಸೌಹಾರ್ದಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾನೆ. ಮತ್ತು ಆದಷ್ಟು ಬೇಗ ಇಲ್ಲಿ ಅವರು ಧಾವಿಸಿದ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ನಮಗೆ ಒಂದು ಸಮಸ್ಯೆಯನ್ನು ಇತ್ಯರ್ಥಪಡಿಸೋದ್ರಿಂದ ನಮಗೂ ಸಹ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಇರ್ತಕ್ಕಂತಹದ್ದು ಎಲ್ಲ ಸಹ ದಲಿತರು ಮತ್ತು ತುಂಬ ಬಡ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಂದರೆ ಇವತ್ತು ಎಲ್ಲ ನಮ್ಮ ಒಂದು ದಲಿತ ಸಮುದಾಯಗಳು ಊರಲ್ಲಿ ಮನೆ ಕಟ್ಟಲಿಕ್ಕೆ ಜಾಗಗಳಿಲ್ಲದೆ ಇವತ್ತು ಹೊಳೆಗಳ ಹತ್ರ ಹೋಗಿ ಅವರು ಮನೆಗಳನ್ನು ಕಟ್ಕೊಳ್ತಕ್ಕಂಥ ಪರಿಸ್ಥಿತಿನೂ ಸಹ ಎದುರಾಗಿದೆ. ಸೊ ಅದಕ್ಕಾಗಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಸರ್ಕಾರದಿಂದ ನಿವೇಶನಗಳನ್ನು ಸಹ ನಮಗೆ ಮಂಜೂರು ಮಾಡೋದರಿಂದ ಇಲ್ಲಿ ಅವರು ವಸತಿಗಳನ್ನು ಸಹ ಕಟ್ಸ್ಕೊಳ್ಳಲಿಕ್ಕೆ ಅವರು ಸಾಧ್ಯ ಆಗುತ್ತೆ. ಅವರು ಇದಕ್ಕೂ ಸಹ ಮನಸ್ಸು ಮಾಡಬೇಕು ಅಧಿಕಾರಿಗಳಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ.